ॐ तच्छंयोरावृणीमहे गातुं यज्ञाय गातुं यज्ञपतये देवी स्वस्तिरस्तु नः स्वस्तिर्मानुषेभ्यः ऊर्ध्वं जगतु भेषजम् शन्नो अस्तु द्विपदे शञ्चतुष्पदे ॐ शान्तः शान्तः शान्तिः हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಶನಿವಾರ ಆಷಾಢ ಮಾಸದ ಬಹುಳ ನವಮಿ. ನಾಳೆ ದಿವಸ ಆದಿತ್ಯವಾಸರ ದಶಮಿ ಉಪರಿ ಏಕಾದಶಿ. ಏಕಾದಶಿ ವ್ರತವನ್ನು ನಾಳೆ ಆದಿತ್ಯವಾಸರ ಆಚರಿಸತಕ್ಕದ್ದು. ಇಂದು ಆಷಾಢ ಬಹುಳ ನವಮಿ. ಈ ಶ್ರೇಷ್ಠವಾದಂತಹ ಶನಿವಾರದ ಮುಸ್ಸಂಜೆಯಲ್ಲಿ ಸಾಧನಾ ಪಂಚಕಂ, ಶಂಕರ ಭಗವತ್ಪಾದರ ಒಂದು ವಿಶೇಷವಾದಂತಹ ಪ್ರಕರಣ ಗ್ರಂಥ ಉಪದೇಶ ಪಂಚಕಂ ಅಥವಾ ಸಾಧನಾ ಪಂಚಕಂ, ಇದರ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ 5 ಶ್ಲೋಕಗಳುಳ್ಳ ಅತ್ಯಂತ ಕಿರಿದಾದಂತಹ ಒಂದು ಪ್ರಕರಣ ಗ್ರಂಥ ಸಾಧನಾ ಪಂಚಕಂ ಅಥವಾ ಉಪದೇಶ ಪಂಚಕಂ. ವೇದೋ ನಿತ್ಯಮಧೇಯತಾಂ ತದುದಿತಂ ಕರ್ಮ ಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಮಪಚಿತಿಃ ಕಾಮ್ಯೇ ಮತಿಸ್ತ್ಯಜ್ಯತ ಪಾಪೌಘಃ ಪರಿಧೂಯತಾಂ ಭವಸುಖೇ ದೋಷೋನುಸಂಧೀಯತಾಂ ಆತ್ಮೇಚ್ಛಾವ್ಯವಸೀಯತಾಂ ನಿಜಗೃಹಾತ್ತೂರ್ಣಂ ವಿನಿರ್ಗಮ್ಯತ ಸಂಗಃ ಸತ್ಸು ವಿಧೇಯತಾಂ ಭಗವತೋ ಭಕ್ತಿರ್ದೃಢಾಧೀಯತಾಂ ಶಾಂತ್ಯಾದಿಃ ಪರಿಚೀಯತಾಂ ದೃಢತರಂ ಕರ್ಮಾಶು ಸಂತ್ಯಜ್ಯತ ಸದ್ವಿದ್ವಾನುಪಸೃಪ್ಯತಾಂ ಪ್ರತಿದಿನಂ ತತ್ಪಾದುಕಾ ಸೇವ್ಯತಾಂ ಬ್ರಹ್ಮೈಕಾಕ್ಷರಮರ್ಥ್ಯತಾಂ ಶ್ರುತಿಶಿರೋ ವಾಕ್ಯಂ ಸಮಾಕರ್ಣ್ಯತಾಂ ವಾಕ್ಯಾರ್ಥಶ್ಚ ವಿಚಾರ್ಯತಾಂ ಶ್ರುತಿಶಿರಃ ಪಕ್ಷಃ ಸಮಾಶ್ರಯತಾಂ ದುಸ್ತರ್ಕಾತ್ ಸುವಿರಮ್ಯತಾಂ ಶ್ರುತಿಮತಸ್ತರ್ಕೋನುಸಂಧೀಯತಾಂ ಬ್ರಹ್ಮಾಸ್ಮೀತಿ ವಿಭಾವ್ಯತಾಮಹರಹರ್ಗರ್ವಃ ಪರಿತ್ಯಜ್ಯತಾಂ ದೇಹೇಹಂ ಮತಿರುಚ್ಯತಾಂ ಬುಧಜನೈರ್ವಾದಃ ಪರಿತ್ಯಜ್ಯತಾಂ क्षुद्व्याधिश्च चिकित्स्यतां प्रतिदिनं भिक्षौषधं भुज्यताम्
स्वाद्वन्नं न तु याच्यताम् विधिवशात् प्राप्तेन सन्तुष्यत शीतोष्णादिविषह्यताम् न तु वृथा वाक्यं समुच्चार्यत औदासीन्यमभीप्स्यताम् जनकृपानैष्ठुर्यमुत्सृज्यत एकान्ते सुखमास्यताम् परतरे चेतः समाधीयत पूर्णात्मा सुसमीक्ष्यताम् जगदिदं तद्बाधितं दृश्यत प्राक्कर्म प्रविलाप्यताम् चितिबलान्नाप्युत्तरैश्लिष्यत प्रारब्धं त्विह भुज्यतामथ परब्रह्मात्मना स्थीयत अथ परब्रह्मात्मना स्थीयत इति परमहंस परिव्राजकाचार्य श्रीमच्छङ्कराचार्य विरचित साधना पञ्चकं सम्पूर्णम् ಶ್ರೀ ಗುರುಭ್ಯೋ ನಮಃ. ನಾಮ ಜಪವನ್ನು ಮಾಡೋಣ. ದತ್ತ ಗುರುಗಳ ನಾಮ ಜಪ ಪೀಠಿಕಾಪುರದ ಕ್ಷೇತ್ರದಲ್ಲಿ ಅವತಾರವೆತ್ತಿದಂತಹ ದತ್ತಾತ್ರೇಯರ ಅವತಾರ ಶ್ರೀಪಾದ ಶ್ರೀವಲ್ಲಭರ ನಾಮ ಜಪ ಹೇಳಿಕೊಡ್ತೇವೆ. ತಾವು ಪುನರಾವರ್ತಿಸಬಹುದು. ನೇರವಾಗಿ ಕುಳಿತುಕೊಳ್ಳಿ. ಕಣ್ಣುಗಳು ಸಹಜವಾಗಿ ಮುಚ್ಚಿರಲಿ. ಮನಸ್ಸು ಪ್ರಶಾಂತವಾಗಿರಲಿ, ಆನಂದವಾಗಿರಲಿ, ಪವಿತ್ರವಾಗಿರಲಿ. ನಾವು ಹೇಳಿಕೊಟ್ಟ ನಂತರ ಪುನರಾವರ್ತನೆ. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ
सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये। हर हर महादेव शंभो। ಒಂದು ಸುಂದರವಾದ ಗುರು ಭಜನೆಯನ್ನು ಹಾಡೋಣ. ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಹಿಂದಿಯ ಗುರು ಭಜನೆ. गुरु हमारे मन मंदिर में, गुरु हमारे प्यार, सारे विश्व का वो है धाता, नारायण भगवान। ओम गुरुदेव जय गुरुदेव। ओम गुरुदेव जय गुरुदेव। ओम गुरुदेव जय गुरुदेव। ओम गुरुदेव जय गुरुदेव। गुरु हमारे तन मन सब है, गुरु हमारे प्राण, ज्ञान भक्ति का वही है धाता, नारायण भगवान। ओम गुरुदेव जय गुरुदेव। ओम गुरुदेव जय गुरुदेव। ओम गुरुदेव जय गुरुदेव। ओम गुरुदेव जय गुरुदेव। गुरु हमारे धन दौलत है, गुरु हमारे प्यार, सारे विश्व को ज्ञान प्रदाता, नारायण भगवान। ओम गुरुदेव जय गुरुदेव। 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 सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय।
ಹರ ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ ಶಂಭೋ. ಶ್ರೀಮದ್ಭಗವದ್ಗೀತೆಯ ಪಂಚದಶೋಧ್ಯಾಯ ಪುರುಷೋತ್ತಮ ಯೋಗ, ಇದರ ವಿಚಾರವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಆರೇಳು ಶ್ಲೋಕಗಳ ವಿಚಾರವಾಗಿದೆ. ಪ್ರಾರಂಭದಲ್ಲಿ ಕೆಲವು ಶ್ಲೋಕಗಳ ಪಾರಾಯಣ. ತಮ್ಮ ಗ್ರಂಥವಿದ್ದರೆ ಮುಂದಿಟ್ಟುಕೊಳ್ಳಿ. ಶ್ರೀಮದ್ ಭಗವದ್ಗೀತೆಯ 15ನೇ ಅಧ್ಯಾಯ 5ನೆಯ ಶ್ಲೋಕದಿಂದ ಆರಂಭ. ಪ್ರತಿಯೊಂದು ಶ್ಲೋಕವನ್ನು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಸಿದ್ಧರಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೇವೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಪಂಚದಶೋऽಧ್ಯಾಯಃ. ಪುರುಷೋತ್ತಮಯೋಗಃ. ಶ್ರೀಭಗವಾನುವಾಚ. ನಿರ್ಮಾನಮೋಹಾಜಿತಸಂಗದೋಷಃ ಅಧ್ಯಾತ್ಮನಿತ್ಯ ವಿನಿವೃತ್ತಕಾಮಾಃ. ದ್ವಂದ್ವೈರ್ವಿಮುಕ್ತಾಃ ಸುಖದುಃಖಸಂಜ್ಞೈಃ. ಗಚ್ಚನ್ತ್ಯಮೂಢಾಃ ಪದಮವ್ಯಯಂ ತತ್. ನ ತದ್ಭಾಸಯತ ಸೂರ್ಯಃ ನ ಶಶಾಂಕೋ ನ ಪಾವಕಃ. ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ. ಮನಃ ಷಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಪುರುಷೋತ್ತಮ ಯೋಗ ಶ್ರೀಮದ್ಭಗವದ್ಗೀತೆಯ ಸಾರ. ಪ್ರತಿಯೊಂದನ್ನು ಕೂಡ ಇಲ್ಲಿ ಅತ್ಯಂತ ಸಂಕ್ಷಿಪ್ತವಾಗಿ ತಿಳಿಸಲಾಗಿದೆ. ಈ ಅಧ್ಯಾಯವನ್ನು ಪ್ರತಿಯೊಬ್ಬ ಸನ್ಯಾಸಿಯು, ಪ್ರತಿಯೊಬ್ಬ ಸಾಧಕನು ಪ್ರತಿನಿತ್ಯ ತಮ್ಮ ಪ್ರಸಾದವನ್ನು ಸೇವಿಸುವ ಮೊದಲು ಈ ಅಧ್ಯಾಯವನ್ನು ಪಾರಾಯಣ ಮಾಡಬೇಕು, ಮನನ ಮಾಡಬೇಕು. ಪಾರಾಯಣ ಮಾಡುತ್ತಾ ಮನನವನ್ನು ಮಾಡಬೇಕು. ಇದು ಗುರು ಪರಂಪರೆ. ಈ ಮನನದಿಂದ ನಮಗೆ ಅರ್ಥವಾಗುತ್ತೆ
ನಾವು ಸೇವಿಸುವಂತಹ ಈ ಒಂದು ಆಹಾರ ಭಗವಂತನ ದೇಣಿಗೆ, ಭಗವಂತನ ಕೊಡುಗೆ, ಭಗವಂತನ ಅನುಗ್ರಹ. ಶರೀರವು ಕೂಡ ಭಗವಂತನ ಅನುಗ್ರಹದಿಂದಲೇ ಪ್ರಾಪ್ತಿಯಾಗಿದೆ. ಯಜ್ಞ ಕಾರ್ಯ ನಡೀತಾ ಇದೆ. ಭಗವಂತನು ಆಹುತಿಯನ್ನು ಕೊಟ್ಟಿದ್ದಾನೆ. ಆ ಆಹುತಿಯನ್ನು ಈ ಒಂದು ಯಜ್ಞ ಕುಂಡವಾದಂತಹ ಶರೀರದಲ್ಲಿ ಸಮರ್ಪಿತವಾಗುತ್ತಿದೆ. ಇದೊಂದು ಯಜ್ಞ, ಹೋಮ, ಹವನ ಪ್ರತಿನಿತ್ಯ ಮಾಡುವಂತಹ ಕೈಂಕರ್ಯ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಈ ಅಧ್ಯಾಯವನ್ನು ಕಂಠಸ್ಥ ಮಾಡಿಕೊಳ್ಳಬೇಕು. ತಾವು ಆಹಾರವನ್ನು ಸೇವಿಸುವ ಮುನ್ನ ಈ ಅಧ್ಯಾಯದ 20 ಶ್ಲೋಕಗಳನ್ನು ಪಾರಾಯಣ ಮಾಡಿ, ಪಾರಾಯಣ ಮಾಡುತ್ತಿರುವಾಗಲೇ ಮನನವನ್ನು ಮಾಡುತ್ತಾ ಆ ಭಗವಂತನ ಕೈಂಕರ್ಯಕ್ಕೆ ಸುಪಾತ್ರರಾಗಿ ಆ ಕೃಪಾ ಕಟಾಕ್ಷವನ್ನು ನಾವು ಒಲಿಸಿಕೊಳ್ಳಬಹುದು. ಸಾಮಾನ್ಯವಾಗಿ ನಾವು ವಿಚಾರ ಮಾಡುವಾಗ ಹೇಳ್ತೇವೆ, ಲೋಕದ ಒಂದು ಮಾತಿನಲ್ಲಿ ಹೇಳುವುದಾದರೆ, ಸ್ವಾಮೀಜಿ, ಈ ಶರೀರ ಬಿಡುವಾಗ ನಾವು ಏನನ್ನು ಒಯ್ಯುವುದಿಲ್ಲ, ಎಲ್ಲವನ್ನು ಕೂಡ ಇಲ್ಲೇ ಬಿಟ್ಟು ಹೋಗ್ತೇವೆ. ಇದು ಲೋಕದ ಜನರ ವಾಡಿಕೆಯ ಮಾತು, ಹೌದಲ್ಲ? ಎಲ್ಲವನ್ನು ಕೂಡ ಬಿಟ್ಟು ಹೋಗ್ತೇವೆ, ಯಾವುದನ್ನು ಕೊಂಡೊಯ್ಯೋದಿಲ್ಲ. ಹೆಂಡತಿ, ಮಕ್ಕಳು, ಆಸ್ತಿ ಪಾಸ್ತಿ, ಹಣ, ಐಶ್ವರ್ಯ, ಎಲ್ಲ ಶರೀರವನ್ನು ಕೂಡ ಬಿಟ್ಟು ಹೋಗ್ಬಿಡ್ತೇವೆ ಅಂತ ಹೇಳ್ತಾರೆ. ಅದು ಕೇವಲ ಅರ್ಧ ಸತ್ಯ, ಪೂರ್ಣ ಸತ್ಯವಲ್ಲ. ನಾವು ಕೇವಲ ಪ್ರಾಪಂಚಿಕದ ವಸ್ತುಗಳನ್ನು ಬಿಟ್ಟು ಹೋಗ್ತೇವೆ. ಆದರೆ ಜೀವನದಲ್ಲಿ ನಡೆದಂತಹ ಘಟನೆಗಳು, ಮನಸ್ಸಿನಲ್ಲಿ ಆದಂತಹ ಪರಿಣಾಮಗಳು, ಈ ಭಾವನೆಗಳನ್ನು ನಾವು ಮುಂದೆಯೂ ಕೂಡ ಒಯ್ಯುತ್ತೇವೆ, ಶರೀರ ಬಿಟ್ಟ ನಂತರವೂ ಕೂಡ. ಇದಕ್ಕೆ ಆಧಾರ ನಮ್ಮದೇ ಆದ ಸನಾತನ ಧರ್ಮದ ಹಿಂದೂ ಶಾಸ್ತ್ರ. ಒಯ್ತೇವೆ, ಏನನ್ನು ಒಯ್ಯದೆ ಹಾಗೆ ಖಾಲಿ ಹೋಗ್ತೇವೆ ಇಲ್ಲ. ಶರೀರವನ್ನು ಬಿಟ್ಟಿರಬಹುದು, ಆದರೆ ನಾವು ಜೀವನದಲ್ಲಿ ಅನುಭವಿಸಿದ ಎಲ್ಲ ಭಾವನೆಗಳು, ಸಂಸ್ಕಾರಗಳು, ಇದನ್ನು ಮುಂದೆಯೂ ಕೂಡ ಒಯ್ಯಲಿದ್ದೇವೆ. ಆದ್ದರಿಂದ ಜೀವಂತವಿರುವಾಗ ಎಚ್ಚರವಾಗಿರೋಣ. ಸದಾ ಸನ್ಮಾರ್ಗದಲ್ಲಿದ್ದುಕೊಂಡು ಎಲ್ಲರಿಗೂ ಹಿತವಾಗುವ ಹಾಗೆ ನಾವು ನಡೆದುಕೊಳ್ಳೋಣ. ಪುಣ್ಯ ಕಾರ್ಯಗಳನ್ನು ಮಾಡುತ್ತಾ ಬಂದರೆ ಪುಣ್ಯದ ಫಲಗಳೇ ದೊರಕುವವು, ಹೌದಲ್ಲ? ನೋಡಿ, ಭಗವದ್ಗೀತೆ ಇದಕ್ಕೆ ಪ್ರಮಾಣ. ಮುಂದೆ ನೋಡೋಣ 8ನೆಯ ಶ್ಲೋಕ. ಹೇಳಿಕೊಡ್ತೇವೆ, ಪುನರಾವರ್ತನೆ ಮಾಡಿ 2 ಬಾರಿ ಈ 8ನೆಯ ಶ್ಲೋಕವನ್ನು 2 ಬಾರಿ ಹೇಳೋಣ. ಶ್ರೀ ಭಗವಾನುವಾಚ ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೇ ತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೇ ತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್.
ಪದಚ್ಛೇದ ನೋಡಿಕೊಳ್ಳಿ. ಶರೀರಂ ಯತ್ ಅವಾಪ್ನೋತಿ ಯತ್ ಚ ಅಪಿ ಉತ್ಕ್ರಾಮತಿ ಈಶ್ವರಃ ಗೃಹೀತ್ವಾ ಏತಾನಿ ಸಂಯಾತಿ ವಾಯುಃ ಗಂಧಾನ್ ಇವ ಆಶ್ರಯಾತ್ ಆಶಯಾತ್ ನಿವಾಶಯಾತ್ ವಾಯುರ್ಗಂಧ ನಿವಾಶಯಾತ್ ಗಂಧಾನ್ ಇವ ಆಶಯಾತ್. ಅನ್ವಯಾರ್ಥ ನೋಡಿಕೊಳ್ಳಿ. ವಾಯು ಆಶಯಾತ್, ಗಾಳಿಯು ಗಂಧವಿರುವ ಸ್ಥಾನದಿಂದ ಗಂಧಾನ್, ಗಂಧವನ್ನು ಇವ ಹೇಗೆ ಗ್ರಹಿಸಿ ತೆಗೆದುಕೊಂಡು ಹೋಗುತ್ತದೆಯೋ ಹಾಗೆಯೇ ಈಶ್ವರ ದೇಹಾದಿಗಳ ಸ್ವಾಮಿಯಾದ ಜೀವಾತ್ಮನೂ ಅಪಿ ಸಹ ಯತ್ ಉತ್ಕ್ರಾಮತಿ ಮೊದಲಿನ ಶರೀರವನ್ನು ತ್ಯಜಿಸುತ್ತಾನೆ. ಅದರಿಂದ ಏತಾನಿ ಮನಸ್ಸಹಿತ ಈ ಇಂದ್ರಿಯಗಳನ್ನು ಗೃಹೀತ್ವ ಗ್ರಹಿಸಿಕೊಂಡು ಚ ಪುನಃ ಯತ್ ಯಾವ ಶರೀರಂ ಶರೀರವನ್ನು ಅವಾಪ್ನೋತಿ ಪಡೆಯುತ್ತಾನೋ ಅದರಲ್ಲಿ ಸಂಯಾತಿ ಪ್ರವೇಶಿಸುತ್ತಾನೆ. ನೋಡಿ, ಶರೀರದ ಯಾತ್ರೆ ಹೇಗಿದೆ. ಜೀವಾತ್ಮನ ಯಾತ್ರೆ, ಶರೀರದ ಯಾತ್ರೆ ಅಲ್ಲ. ಕಾರಣ ಶರೀರ ಇಲ್ಲೇ ಬಿಟ್ಟು ಹೋಗ್ಬಿಡುತ್ತವಲ್ಲ, ಇಲ್ಲೇ ಬಿದ್ದೋಗುತ್ತೆ ಶರೀರ. ಆದರೆ ಜೀವಾತ್ಮ ಮುಂದಕ್ಕೆ ಸಾಗುತ್ತಾನೆ. ನೋಡಿ ತಾತ್ಪರ್ಯ. ಒಂದು ಉದಾಹರಣೆ ಬಹಳ ಚೆನ್ನಾಗಿದೆ ಇದು. ಗಾಳಿಯು ಗಂಧವಿರುವ ಸ್ಥಾನದಿಂದ ಗಂಧವನ್ನು ಹೇಗೆ ಗ್ರಹಿಸಿಕೊಂಡು ಹೋಗುತ್ತದೆಯೋ ಹಾಗೆಯೇ ದೇಹಾದಿಗಳ ಸ್ವಾಮಿಯಾದ ಜೀವಾತ್ಮನೂ ಸಹ ಮೊದಲಿನ ಶರೀರವನ್ನು ತ್ಯಜಿಸುತ್ತಾನೆ. ಅದರಿಂದ ಮನಸ್ಸಹಿತ ಈ ಇಂದ್ರಿಯಗಳನ್ನು ಗ್ರಹಿಸಿಕೊಂಡು ಪುನಃ ಯಾವ ಶರೀರವನ್ನು ಪಡೆಯುತ್ತಾನೋ ಅದರಲ್ಲಿ ಪ್ರವೇಶಿಸುತ್ತಾನೆ. ಇದೇ ಮನಸ್ಸು, ಇದೇ ಇಂದ್ರಿಯಗಳ ಅನುಭವಗಳು ಮುಂದೆಯೂ ಕೂಡ ಒಯ್ಯಲ್ಪಡುವುದು. ಆದ್ದರಿಂದ ಖಾಲಿ ಕೈಲಿ ಹೋಗ್ತೇವೆ ಅಂತ ಇನ್ನು ಹೇಳೋ ಹಾಗಿಲ್ಲ. ಕಾರಣ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದ್ದೀರಿ. ಗಾಳಿ ಗಂಧವನ್ನ ಒಯ್ಯುತ್ತೆ, ಹೌದಲ್ಲ? ಬಹುಶಃ ಅದೊಂದು ಪಾರಿಜಾತದ ವೃಕ್ಷ ಅಲ್ಲಿದೆ. ನೀವು ಬೆಳಗಿನ ವಾಕಿಂಗ್ ಹೋಗಬೇಕು ಅಂತ ಹೇಳಿ ಹೋಗ್ತಾ ಇರ್ತೀರಿ. ಅದು ಪಾರಿಜಾತ ವೃಕ್ಷ ಅಂತ ನಿಮಗೆ ಗೊತ್ತಿಲ್ಲ. ಹೂವುಗಳು ಕೆಳಗಡೆ ಬಿದ್ದಿರ್ತವೆ. ನೀವು ವಾಕಿಂಗ್ ಹೋಗ್ತಾ ಇರ್ತೀರಿ. ಆ ಹೂವುಗಳನ್ನು ತುಳಿಯಬಾರದು ಅಂತ ಹೇಳಿ ನೀವು ಸ್ವಲ್ಪ ಆಚೆ ಬದಿ ಹೋಗ್ತೀರಿ. ಅಲ್ಲಿ ಕೆಲವರು ಆ ಬಿದ್ದಿರುವಂತಹ ಹೂವುಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇರ್ತಾರೆ ದೇವರ ಪೂಜೆಗಾಗಿ. ಹನುಮಂತನಿಗೆ ಪಾರಿಜಾತ ಹೂವು ಎಂದರೆ ಬಹಳ ಇಷ್ಟವಂತೆ. ಪಾರಿಜಾತ ತರುಮೂಲವಾಸಿನಂ ಅಂತಾರೆ ಆಂಜನೇಯನಿಗೆ, ಹನುಮಂತನಿಗೆ. ಪಾರಿಜಾತದ ಬುಡದಲ್ಲಿ, ಆ ಮರದ ಬುಡದಲ್ಲಿ ಹನುಮಂತ ವಾಸಿಸುವನು ಎಂದು ಹೇಳುವರು. ಪಾರಿಜಾತ ಹೂವನ್ನು ಆಯ್ಕೆ ಮಾಡ್ಕೊಳ್ತಾ ಇರ್ತಾರೆ. ಎಷ್ಟು ಚಂದ ಇದೆ ಅದು. ಬಿಳಿ ಮತ್ತು ಕೇಸರಿ ಮಿಶ್ರಿತವಾದಂತಹ ಹೂವು, ಹೌದಲ್ಲ? ಆದರೆ ಅದರ ಸುಗಂಧವು ಮತ್ತಷ್ಟೂ ಪರಿಮಳಯುಕ್ತವಾಗಿರುತ್ತೆ, ಹೌದಲ್ಲ? ಅತ್ಯಂತ ಸುಗಂಧ ಮನೋಹರ ಪುಷ್ಪ ಪಾರಿಜಾತ. ಕೆಲವರಿಗೆ ಆ ಹೂವಿನ ಮಹಿಮೆ ಗೊತ್ತಿಲ್ಲ, ಆದರೆ ಗಂಧ ಮಾತ್ರ ಸವಿಯುವರು. ಬಹಳ ಸಂತೋಷವನ್ನ ಉಂಟು ಮಾಡುವಂತಹ ಆಘ್ರಾಣದ ಅಭ್ಯಾಸ, ಹೌದಲ್ಲ? ಯಾಕೆ? ಅಲ್ಲಿ ಹೋಗಿ ಶ್ವಾಸವನ್ನು ಒಳಗೆ ತೆಗೆದುಕೊಂಡಾಗ ಸುಗಂಧವಾದಂತಹ ಪರಿಮಳ ಆಘ್ರಾಣಿಸುವುದು, ಹೌದಲ್ಲ? ಆದ್ರಿಂದ ಕೆಲವು ಜನ ಅಲ್ಲಿ ನಿಂತ್ಕೋತಾರೆ ಸ್ವಲ್ಪ ಹೊತ್ತು. ಯಾಕೆ? ಆಘ್ರಾಣಿಸುವ ಅಭ್ಯಾಸವನ್ನು ಮತ್ತಷ್ಟು ಮಾಡುವ ಈ ವೃಕ್ಷದ ಕೆಳಗೆ. ಪಾರಿಜಾತ ಹೇಗೆ ಬಂತು ನಿಮಗೆ ಆ ಗಂಧ? ಆ ಹೂವಿನ ಸುಗಂಧ ಗಾಳಿಯಿಂದ ಮೂಗಿನವರೆಗೂ ಬಂದಿತು, ಹೌದಲ್ಲ? ಗಾಳಿಯ ಸಹಾಯದಿಂದ ಆ ಸುಗಂಧ ನಮ್ಮ ಮೂಗಿಗೆ ಬಡಿಯಿತು. ನಾವು ಆಘ್ರಾಣಿಸಿದಾಗ ಆ ಪರಿಮಳ ನಮ್ಮ ಅನುಭವದಲ್ಲಿ ಬಂತು.
ಹೌದಲ್ಲ? ಹೇಗೆ ಗಾಳಿ ಆ ಗಂಧವನ್ನ ತೆಗೆದುಕೊಂಡು ಬರುತ್ತೋ ಅದೇ ರೀತಿಯಲ್ಲಿ ಈ ಇಂದ್ರಿಯಗಳ ಸಮೂಹ ಮನಸ್ಸಹಿತವಾಗಿ ಮುಂದಿನ ಯಾವ ಶರೀರ ಪ್ರಾಪ್ತಿಯಾಗುತ್ತೋ ಅದಕ್ಕೆ ಅಲ್ಲಿ ಹೋಗಿ ಸೇರಿಕೊಳ್ಳುವುದು ಬಹಳ ವಿಶೇಷವಾದಂತಹ ತತ್ವ ವಿಚಾರ. ಯಾಕೆಂದ್ರೆ ನಮಗೆ ಈ ಶರೀರದಲ್ಲಿ ಏನಾಗುತ್ತೆ ಅಂತ ಮಾತ್ರ ಗೊತ್ತು. ಶರೀರ ಬಿಟ್ಟ ನಂತರ ಹೇಗೆ ಅನ್ನುವಂಥದ್ದನ್ನು ನಾವು ಶಾಸ್ತ್ರ ಆಧಾರದಿಂದಲೇ ತಿಳಿದುಕೊಳ್ಳತಕ್ಕದ್ದು. ಆದ್ದರಿಂದ ಈ 15ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಅತ್ಯಂತ ಸ್ಪಷ್ಟವಾಗಿ ತಿಳಿಸಲಾಗಿದೆ ಯಾವ ರೀತಿಯಲ್ಲಿ ಇಂದ್ರಿಯಗಳು ಮನಸ್ಸಹಿತವಾಗಿ ಮತ್ತೊಂದು ಶರೀರವನ್ನು ಪ್ರವೇಶಿಸುವುದು. ನೋಡುವ ಆಚಾರ್ಯ ಶಂಕರರ ಭಾಷ್ಯ ಈ ಉತ್ತಮವಾದಂತಹ 8ನೆಯ ಶ್ಲೋಕದ ಭಾಷ್ಯ. ಸ ಚ ಜೀವ ಮದಂಶತ್ವೇನ ಕಲ್ಪಿತಃ ಕಥಂ ಸಂಸರತಿ ಉತ್ಕ್ರಾಮತಿ ಚ ಇತಿ ಉಚ್ಯತೆ. ಮನಃಷ್ಠಾನಿ ಇಂದ್ರಿಯಾಣಿ ಶ್ರೋತ್ರಾದೀನಿ ಪ್ರಕೃತಿಸ್ಥಾನಿ ಸ್ವಸ್ಥಾನೆ ಕರ್ಣಶಷ್ಕುಲ್ಯಾದೌ ಪ್ರಕೃತೌ ಸ್ಥಿತಾನಿ ಕರ್ಷತಿ ಆಕರ್ಷತಿ. ಹೀಗೆ ನನ್ನ ಅಂಶವೆಂದು ಕಲ್ಪಿತನಾಗಿರುವ ಆ ಜೀವನು ಸಂಸಾರದಲ್ಲಿ ಬಳಲುವುದು ಹೇಗೆ, ದೇಹವನ್ನು ಬಿಟ್ಟು ಹೊರಡುವುದು ಹೇಗೆ ಎಂಬುದನ್ನು ಹೇಳುತ್ತೇನೆ ಕೇಳು. ಪ್ರಕೃತಿಯಲ್ಲಿರುವ ತನ್ನ ಸ್ಥಾನವಾದ ಕಿವಿಯ ಪೊಳ್ಳೆ ಮುಂತಾದದ್ದೆಂಬ ಪ್ರಕೃತಿಯಲ್ಲಿ ಇರುವ ಶ್ರೋತ್ರವೇ ಮುಂತಾದ ಮನಸ್ಸೆಂಬ 6ನೆಯ ಇಂದ್ರಿಯದೊಡಗೂಡಿರುವ ಇಂದ್ರಿಯಗಳನ್ನು ಸೆಳೆದುಕೊಳ್ಳುತ್ತಾನೆ, ತನ್ನ ಕಡೆಗೆ ಜಗ್ಗುತ್ತಾನೆ. ಯಾವ ಕಾಲದಲ್ಲಿ ಸೆಳೆಯುತ್ತಾನೆ? ಕಸ್ಮಿನ್ ಕಾಲೇ ಎಂದರೆ ಈ ಶ್ಲೋಕವನ್ನ ಕೊಡಲಾಗಿದೆ. ಶರೀರಯ್ಯದವಾಪ್ನೋತಿ ಯಚ್ಚಾಪುತ್ಕ್ರಾಮತೀಶ್ವರ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧ ನಿವಾಶಯಾತ್. ಈಶ್ವರನು ಶರೀರವನ್ನು ಯಾವಾಗ ಪಡೆದುಕೊಳ್ಳುವನೋ ಮತ್ತು ಯಾವಾಗ ಶರೀರವನ್ನು ಬಿಟ್ಟು ಹೊರಡುವನೋ ಆಗ ಇವುಗಳನ್ನು ವಾಯುವು ಗಂಧಗಳನ್ನು ತಮ್ಮ ಆಶಯದಿಂದ ಒಯ್ಯುವಂತೆ ತೆಗೆದುಕೊಂಡು ಹೋಗುತ್ತಾನೆ. ಇದರ ಹಿಂದಿ ಮತ್ತು ಆಂಗ್ಲ ಭಾಷೆಯ ತಾತ್ಪರ್ಯವನ್ನು ನೋಡಿ ನಂತರ ಶಾಂಕರ ಭಾಷ್ಯವನ್ನು ನೋಡೋಣ. इस संसार में जीव अपनी देहात्म बुद्धि को एक शरीर से दूसरे में उसी तरह ले जाता है जिस प्रकार वायु सुगंधी को ले जाता है. इस प्रकार वह एक शरीर धारण करता है और फिर इसे त्याग कर दूसरा शरीर धारण करता है. The living entity in the material world, the living entity in the material world carries his different conceptions of life from one body to another as the air carries aromas. ಅತ್ಯಂತ ಸೊಗಸಾದಂತಹ ಶ್ಲೋಕ. ನೋಡುವ ಆಚಾರ್ಯ ಶಂಕರರ ಭಾಷ್ಯ ಈ ಒಂದು ಉತ್ತಮವಾದ ಶ್ಲೋಕ ಮತ್ತು ಅತ್ಯಂತ ರಹಸ್ಯವನ್ನ ತಿಳಿಸುವಂತಹ ಶ್ಲೋಕ. ನೋಡಿ ತಾತ್ಪರ್ಯ ಎಲ್ಲಿದೆ. ಗಾಳಿಯು ಗಂಧವಿರುವ ಸ್ಥಾನದಿಂದ ಗಂಧವನ್ನು ಹೇಗೆ ಗ್ರಹಿಸಿಕೊಂಡು ಹೋಗುತ್ತದೆಯೋ ಹಾಗೆಯೇ ದೇಹಾದಿಗಳ ಸ್ವಾಮಿಯಾದ ಜೀವಾತ್ಮನೂ ಸಹ ಮೊದಲಿನ ಶರೀರವನ್ನು ತ್ಯಜಿಸುತ್ತಾನೆ. ಅದರಿಂದ ಮನಸ್ಸಹಿತ ಈ ಇಂದ್ರಿಯಗಳನ್ನು ಗ್ರಹಿಸಿಕೊಂಡು ಪುನಃ ಯಾವ ಶರೀರವನ್ನು ಪಡೆಯುತ್ತಾನೋ ಅದರಲ್ಲಿ ಪ್ರವೇಶಿಸುತ್ತಾನೆ. ನೋಡುವ ಆಚಾರ್ಯ ಶಂಕರರ ಭಾಷ್ಯ. ಇಚ್ಚಾಪಿ ಯದಾ ಚಾಪಿ ಉತ್ಕ್ರಾಮತಿ ಈಶ್ವರ ದೇಹಾದಿ ಸಂಘಾತ ಸ್ವಾಮಿ ಜೀವ ತದಾ ಕರ್ಷತಿ ಇತಿ ಶ್ಲೋಕಸ್ಯ ದ್ವಿತೀಯ ಪಾದ ಅರ್ಥವಶಾತ್ ಪ್ರಾಥಮ್ಯೇನ ಸಂಬಧ್ಯತೆ. ಯದಾ ಚ ಪೂರ್ವಸ್ಮಾತ್ ಶರೀರಾತ್ ಶರೀರಾಂತರಂ ಅವಾಪ್ನೋತಿ ತದಾ ಗೃಹೀತ್ವಾ ಏತಾನಿ ಮನಃಷ್ಠಾನಿ ಇಂದ್ರಿಯಾಣಿ ಸಂಯಾತಿ ಸಮ್ಯಕ್ ಯಾತಿ ಗಚ್ಚತಿ. ಕಿಮಿವೈತಿ ಆಹ ವಾಯು ಪವನಃ ಗಂಧಾನ್ ಇವ ಆಶಯಾತ್ ಪುಷ್ಪಾದೇಹೇ. ಈಶ್ವರನು ದೇಹವೇ ಮುಂತಾದವುಗಳ ಸಂಘಾತದ ಒಡೆಯನಾದ ಜೀವನು ಯಾವಾಗ ದೇಹವನ್ನು ಬಿಟ್ಟು
ಹೊರಡುವನೋ ಆಗ ಇವುಗಳನ್ನು ಸೆಳೆದುಕೊಳ್ಳುತ್ತಾನೆ ಎಂದು ಅರ್ಥವಶದಿಂದ ಶ್ಲೋಕದ 2ನೇ ಪಾದವನ್ನು ಮೊದಲು ಸಂಬಂಧಿಸಿಕೊಳ್ಳಬೇಕು. ಮತ್ತು ಯಾವಾಗ ಹಿಂದಿನ ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಹೊಂದುವನೋ ಆಗ ಮನಸ್ಸೆಂಬ 6ನೆಯ ಇಂದ್ರಿಯದಿಂದ ಒಡಗೂಡಿದ ಈ ಇಂದ್ರಿಯಗಳನ್ನು ತೆಗೆದುಕೊಂಡು ಸಂಯಾತಿ ಚೆನ್ನಾಗಿ ಹೋಗುತ್ತಾನೆ, ಮುಂದಕ್ಕೆ ನಡೆಯುತ್ತಾನೆ. ಏತರಂತೆ ಎಂದರೆ ಹೇಳುತ್ತಾನೆ, ವಾಯುವು ಗಾಳಿಯು ಆಶಯವಾದ ಹೂವೇ ಮುಂತಾದದ್ದರಿಂದ ವಾಸನೆಗಳನ್ನು ಕೊಂಡೊಯ್ಯುವಂತೆ ಈಶ್ವರನು ಈ ಸಂಘಾತವನ್ನು ಮುಂದಕ್ಕೆ ಒಯ್ಯುವನು. ಎಷ್ಟು ಚಂದ ಇತ್ತು ನೋಡಿ. ಇಂದ್ರಿಯಗಳು ಯಾವ್ಯಾವುದು? ಪಂಚ ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇದರಿಂದ ನಾವು ಅನುಭವಿಸಿದ, ಮನಸ್ಸಿನ ಮೂಲಕ ಗ್ರಹಿಸಿದ ಎಲ್ಲ ಅನುಭವಗಳನ್ನು ಮುಂದಕ್ಕೆ ಒಯ್ತೇವೆ. ಆದ್ದರಿಂದಲೇ ನಾವೆಲ್ಲರೂ ಕೂಡ ಕುಶಾಗ್ರಮತಿಗಳಾಗಿ ಯಾವ ಇಂದ್ರಿಯಗಳ ಶಕ್ತಿಯಿಂದ ನಾವು ಈ ಜೀವನದ ಬದುಕಿನ ವ್ಯವಹಾರವನ್ನು ನಡೆಸ್ತಾ ಇದ್ದೇವೆ, ಇದು ಭಗವಂತನಿಗೆ ಅರ್ಪಿತವಾಗಲಿ, ಭಗವಂತನ ಪೂಜೆಯಾಗಲಿ, ಭಗವಂತನ ಆರಾಧನೆಯಾಗಲಿ. ಯತ್ ಯತ್ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಯಾವ ಯಾವ ಕರ್ಮಗಳನ್ನು ನಾವು ಮಾಡ್ತಾ ಇದ್ದೇವೆ ಎಲ್ಲವೂ ಕೂಡ ಭಗವಂತನ ಆರಾಧನೆ ಅನ್ನುವಂತೆ ನಮ್ಮ ಜೀವನ ಪವಿತ್ರವಾಗಲಿ. ಇದನ್ನೇ ನಾವು ಮುಂದೆ ಕೂಡ ಒಯ್ತೇವೆ, ಶರೀರ ಬಿಟ್ಟ ನಂತರವೂ ಕೂಡ. ಆದ್ದರಿಂದ ಬಿ ಗುಡ್, ಡೂ ಗುಡ್. ಒಳ್ಳೆಯವರಾಗಿರಿ, ಒಳಿತನ್ನೇ ಮಾಡಿರಿ. ಎಂತಹ ದಿವ್ಯವಾದ ಸಂದೇಶ ಶ್ರೀಮದ್ ಭಗವದ್ಗೀತೆಯು ನಮಗೆ ನೀಡುತ್ತಿದೆ. ಮುಂದಿನ ವಿಚಾರಗಳನ್ನು ನಾಳೆ ದಿವಸ ಆದಿತ್ಯವಾಸರ ಅತ್ಯಂತ ಪವಿತ್ರವಾದ ಏಕಾದಶಿ ವ್ರತ ನಾಳೆ ಅದನ್ನು ಆಚರಿಸುತ್ತಾ ನಾಳೆ ಸಂಜೆ ಭಗವದ್ಗೀತೆಯ ಪುರುಷೋತ್ತಮ ಯೋಗದ ಮುಂದಿನ ವಿಚಾರಗಳನ್ನು ಮಾಡೋಣ. ಶಾಂತಿ ಮಂತ್ರ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾಳೆ ಸಂಜೆ 7 ಗಂಟೆಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.